ಮೂರನೇ ವರ್ಷ ಒಂದೇ ವರ್ಷಕ್ಕೆ ಪೀಕ್ ಬರ್ತೇನೆ ರೀ. ಬರುತ್ತೆ. ಒಂದೇ ವರ್ಷ ಅಂದ್ರೆ ಒಂದು ಗಿಡ ಸಾಕಬೇಕಲ್ವಾ. 12 ತಿಂಗಳು ಗ್ರೋತ್ ಬೆಳವಣಿಗೆ ಇರುತ್ತೆ. ಮತ್ತೆ 6 ತಿಂಗಳಿಗೆ ಕ್ರಾಪ್ ಅಲ್ಲಿ ಸ್ಟಾರ್ಟ್ ಆದರೆ 6 ತಿಂಗಳಿಗೆ ಬರುತ್ತೆ. 18ರಿಂದ 20 ತಿಂಗಳಿಗೆ ನಮ್ಗೆ ಕ್ರಾಪ್ ಬರುತ್ತೆ. ಸಿಸ್ಟಮೆಟಿಕ್ ಬರ್ತೈತೆ. ಎಷ್ಟು ಕೆಜಿ ಬರ್ತೀರಿ ನಿಮ್ಗೆ? ಇಲ್ಲ ಅದನ್ನೆಲ್ಲ ಮಗ ಹತ್ರ ಕೇಳಬೇಕು. ಅವರು ಒಂದು ಇದೆಲ್ಲ ಮಾಡಿರ್ತಾರೆ ರೈಟಿಂಗಲ್ಲಿ. ಬಟ್ ಅವ್ರನ್ನ ಕೇಳಬೇಕು. ಮಾರ್ಕೆಟಿಂಗ್ ಎಲ್ಲ ಅವ್ರಿಗೆ. ಇದು ಕಾಯಿ ಯಾವ ಬರ್ತೈತ್ರಿ ಇವಾಗ? ಇದು ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರಲ್ಲಿ ಬರುತ್ತೆ. ಸೆಪ್ಟೆಂಬರ್ದಲ್ಲಿ ಆಗಸ್ಟ್ ಅರ್ಧಕ್ಕೆ ಸ್ಟಾರ್ಟ್ ಆಗುತ್ತೆ. ಸೆಪ್ಟೆಂಬರ್. ಅಲ್ಲಿಂದ ಎಷ್ಟು ದಿವಸ ಬರ್ತದೆ ಸರ್ ಅದು ಕಂಟಿನ್ಯೂ? ಇದು 1.5 ತಿಂಗಳಿಗೆ ಈ ಪೀಕ್ 1.5 ತಿಂಗಳಿಗೆ ಕ್ಲೋಸ್ ಆಗ್ಬಿಡ್ತದೆ. ಈಗ ಏನ್ ಫ್ಲವರ್ ಇರ್ತದೆ ಈ ಫ್ಲವರ್ ಆಗಸ್ಟ್ ಅರ್ಧಕ್ಕೆ ಸ್ಟಾರ್ಟ್ ಆದ್ರೆ ಸೆಪ್ಟೆಂಬರ್ ಎಂಡ್ ಅಷ್ಟು ಕ್ಲೋಸ್ ಆಗುತ್ತೆ. ಆಮೇಲೆ ಒಂದ್ ಸ್ವಲ್ಪ 1 ತಿಂಗಳು ಗ್ಯಾಪ್ ಇರುತ್ತೆ. 1 ತಿಂಗಳು ಗ್ಯಾಪ್ ಅಲ್ಲಿ ಮತ್ತೆ ಕಮೆನ್ಸ್ ಆಗುತ್ತೆ. ಮತ್ತೆ ಬರ್ತದೆ ಹಿಂದಿನ ಇದು ಬರುತ್ತೆ ಅಂದ್ರೆ ಹಿಂದ್ಗಡೆ ಇದ್ದಿದ್ದು ಅಲ್ಲ. ಮತ್ತೆ ನೋಡಿ ಇದು ಬರುತ್ತೆ ನೋಡಿ. ಈಗ ಪಿಂಚ್ ಮಾಡ್ತಾ ಇದ್ರಿ, ಇವತ್ತು ಮಾಡ್ತಾ ಇದ್ರಿ, ವರ್ಕ್ ಮಾಡ್ತಾ ಇದ್ರಿ. ಈ ಪಿಂಚ್ ಆಲ್ಟ್ ಮಾಡ್ತೀರಿ. ಮತ್ತೆ ಕಟ್ ಮಾಡಿ ತುದಿ ಕಟ್ ಮಾಡಿ ಈ ತುದಿ ಕಟ್ ಮಾಡಿದ್ರಿ. ಮತ್ತೆ ಈಗ ಇದ್ರಲ್ಲಿ ಓಪನ್ ಆಗುತ್ತೆ. ಈ ಫ್ಲವರ್ಗೂ ಅದ್ರಲ್ಲಿ ಬರೋ ಫ್ಲವರ್ಗೂ 2.5 ತಿಂಗಳು ಗ್ಯಾಪ್ ಇರುತ್ತೆ. ಆಲ್ಮೋಸ್ಟ್ ನಾವು ಮಳೆಗಾಲದಲ್ಲೇ 2 ಕ್ರಾಪ್ ಎಂಡ್ ಆಗೋ ತರ ಜನವರಿ ತನಕ ನೀವು ಮುಗಿಸ್ಬಿಡ್ತೀವಿ. ಜನವರಿಗೆ ಮುಗಿಸ್ಬಿಡ್ತೀವಿ. 2 ಕ್ರಾಪ್ ಜನವರಿಗೆ ಮುಗಿಸ್ತೀರಿ. ಆಮೇಲೆ ಜನವರಿ ನಂತರ ಅಲ್ಲೊಂದು 2 ತಿಂಗಳು ರೆಸ್ಟ್. ಸ್ವಲ್ಪ ನೀರಿನ ಕೊರತೆ ಇರ್ತದೆ. ರೆಸ್ಟ್ ಬಿಸಿಗೂ ಸ್ವಲ್ಪ ತಡೆಯಲ್ಲ, ಡ್ರಾಪ್ ಆಗುತ್ತೆ. ತೋಟ ಬಿಟ್ಬಿಡುತ್ತೆ. ಟೆಂಪರೇಚರ್ ಜಾಸ್ತಿ ಆದಾಗ ಹಣ್ಣಾದಲ್ಲಿ ಸಾಕಷ್ಟು ಜ್ಯೂಸ್ ಒಳಗಡೆ ಪರ್ಮಿಷನ್ ಆಗಲ್ಲ. ತೋಟ ಕವರ್ ಕಟ್ಟಿರ್ತೀರಿ, ಬಟ್ ಒಳಗಡೆ ತೇಟ್ಲಾಡ್ತಾ ಇರ್ತದೆ ಆ ಟೆಂಪರೇಚರ್ಗೆ. ಹಂಗಾಗಿ ಆವಾಗ ಅಲ್ಲೊಂದು ಸ್ವಲ್ಪ ಅವಾಗ ಒಂದ್ ಸ್ವಲ್ಪ ರೆಸ್ಟ್ ಬಿಟ್ಬಿಡ್ತೀರಿ. 2 ತಿಂಗಳು ಜನವರಿ ಫೆಬ್ರವರಿ. ಮಾರ್ಚಿಗೆ ಚಟ್ನಿಗೆ ಹೋಗ್ತೀರಿ. ಮತ್ತೆ ಮಾರ್ಚಿಗೆ ಚಟ್ನಿ ಮಾರ್ಚಿ ಚಟ್ನಿ ಇದು. ಈ ಬ್ಯಾಸಿಗೆ ಎಷ್ಟು ಟೈಮ್ ನೀರು ಬಿಡ್ತೀರಿ? ದಿವಸ ಬಿಡ್ತೀರಿ. ದಿವಸ 1.5 ಗಂಟೆ ಹೊತ್ತು ಬಿಡ್ತೀರಿ. ಕನಿಷ್ಠ ಅಂದ್ರೆ ಒಂದು 25ರಿಂದ 30 ಲೀಟರ್ ಬಿಡ್ತೀರಿ. ಒಟ್ಟು 1.5 ತಾಸು ನೀರು ಬಿಡ್ತೀರಿ. 1.5 ತಾಸು. ಎಷ್ಟು ಅಲ್ಲ ಅದ ಗಿಡಕ್ಕೆ 25ರಿಂದ 30 ಲೀಟರ್ ಅಷ್ಟು ನೀರು ಬಿಡ್ತೀರಿ. ಬಿಡ್ತೀರಿ. ರಗಡ ಗಿಡ ದೊಡ್ಡ ಬೆಳೆದವ್ರಿ. ಇವು ಎಷ್ಟು ವರ್ಷದ ಗಿಡ ರೀ? 3 ವರ್ಷದ ಗಿಡ. ಸೈಜ್ ಎಷ್ಟು ಸರ್ ಇದು? ಸೈಜ್ ಎಷ್ಟು ಬರ್ತಂತ? ಅಲ್ಲ ಇದ್ರ ಸೈಜ್ ಮೆಜರ್ಮೆಂಟ್ 12 ಕಾರು. 12 ಕಾರ್. 12 6 ಅಂದ್ರೆ ಇಷ್ಟು ಬೇಕಿಲ್ಲ. ಇನ್ನು ಕಡಿಮೆ ಆದ್ರೂ ಓಕೆ. 11 ಮಾಡ್ಬೋದು. 10 ಮಾಡಿದ್ರು ಓಕೆ. 10 6 ಅಥವಾ 10 7. ಅದು 7 ಮಾಡ್ಕೊಂಡು ಇದು 10 ಮಾಡ್ಕೊಂಡ್ರೆ ಓಕೆ. ಇದು ಯಾಕಂದ್ರೆ ನಾವು ಫಸ್ಟ್ ಟೈಮ್ ನಾವು ನಾಟಿ ಮಾಡಿದ್ದು. ನಮಗೂ ಫೀಲ್ಡ್ ಅಲ್ಲಿ ಅಷ್ಟೊಂದೇನು ಅನುಭವ ಇರಲಿಲ್ಲ. ಆಮೇಲೆ ಈ 10 ಮಾಡಿದ್ರೆ ನಾವು ಟ್ರ್ಯಾಕ್ಟರ್ ಆಯ್ತದ ಅದ್ರಾಗ? ಟ್ರ್ಯಾಕ್ಟರ್ ಏನು ನೀವು ಸ್ಪ್ರೇ ಮಾಡ್ಬೇಕು? ಏನ್ ಮಾಡ್ಬೇಕು? ಸ್ಪ್ರೇ ಮಾಡ್ಬೇಕು, ಗೊಬ್ಬರ ಹಾಕ್ಬೇಕು, ಆಮೇಲೆ ಮಾಲ್ ಆಲ್ಮೋಸ್ಟ್ ಎಲ್ಲ ಮ್ಯಾನ್ಯುವಲ್. ಬೇಕಾದ ಅವಶ್ಯಕತೆ ಇದ್ದಾಗ ಸೆಂಟ್ರಲ್ ಒಂದು ಮಾರ್ಜಿನ್ ರೋಡ್ ಬಿಟ್ಕೊಬೇಕು. ನಮ್ಮ ಹತ್ರ ವಿಸ್ತೀರ್ಣ ಕಡಿಮೆ ಇರೋದ್ರಿಂದ ನಾವೆಲ್ಲ ಮ್ಯಾನ್ಯುವಲ್ ಮಾಡ್ತಾ ಇದ್ದೀವಿ. ನೀವು ವಿಸ್ತೀರ್ಣ ಇತ್ತಂದ್ರೆ ನೀವು 14 ಅಡಿ ಮಾಡ್ಕೊಬೇಕು. ಇದು 5-6 ಎಕರೆ ಪ್ಲಾಂಟೇಶನ್ ಮಾಡಿದ್ರೆ ಇಷ್ಟೇ 1 ಎಕರೆ 2 ಎಕರೆ ಮಾಡೋದಿತ್ತಂದ್ರೆ ಮ್ಯಾನ್ಯುವಲ್. ಅಕಸ್ಮಾತ್ ಈಗ 1-1.5 ಎಕರೆ ಸ್ವಲ್ಪ ಲೆಂತ್ ಇತ್ತು, ಈಗ ಸೆಂಟ್ರಲ್ ಒಂದು ಮಾರ್ಜಿನ್ ರೋಡ್ ಬಿಟ್ಕೊಬೇಕು. ಇದ್ರಲ್ಲಿ ಎಲ್ಲಿ ಬಂದು ನಾವು ಲಿಫ್ಟ್ ಮಾಡ್ಕೊಂಡ್ರು ಗೊಬ್ಬರನ ಈ ಕಡೆಗೆ ಒಂದ್ ಸ್ವಲ್ಪ ಆ ಕಡೆಗೆ ಒಂದ್ ಸ್ವಲ್ಪ ನಾವು ಫೀಡ್ ಮಾಡಬಹುದು. ಬರೋಬರಿ. ಅಷ್ಟೇ. ಇದು ಚಟ್ನಿ ಮಾಡಿದ್ದಲ್ಲ ಅವನ್ನೆಲ್ಲ ಪೌಡರ್ ಮಾಡಿ ಎಲ್ಲ ಬುಡಕ್ ಹಾಕ್ತೀವಿ. ಚಟ್ನಿ ಮಾಡಿ ವೇಸ್ಟೇಜ್ ಬಿಡ್ತಲ್ಲ ಅದೆಲ್ಲ ಇದಕ್ಕೆ ಹಾಕ್ಬಿಡ್ತೀರಿ. ಮಿಷನ್ಗೆ ಹಾಕ್ಬಿಡ್ತೀರಿ. ಹಾಕಿ ಆಮೇಲೆ ಗೊಬ್ಬರ ಹಾಕ್ಬಿಟ್ಟು ಗೊಬ್ಬರ ಜೊತೆ ಅದು. ಗೊಬ್ಬರ ಎಷ್ಟು ಟೈಮ್ ಕೊಡ್ತೀರಿ? ಒನ್ ಟೈಮ್ ವರ್ಷಕ್ಕೆ. ಈಗ 1 ಟೈಮ್ ಕೊಟ್ರಿ ಮತ್ತೆ ಇಲ್ಲ. ಮತ್ತೆ ಗೊಬ್ಬರ ಕೊಡಲ್ಲ, ಕೊಟ್ಟಿಗೆ ಗೊಬ್ಬರ ಕೊಡಲ್ಲ. ಬೇರೆ ಫೀಡಿಂಗ್ಸ್ ಎಲ್ಲ ಇರ್ತದೆ. ಬೇರೆ ಫೀಡಿಂಗ್ಸ್. ಆಮೇಲೆ ಇದರಲ್ಲಿ ನಮ್ಮ ಹತ್ರ ಏನ್ ಲೋಡಿಂಗ್ ಇರ್ತದೆ, ಗಿಡದಲ್ಲಿ ಏನ್ ಲೋಡಿಂಗ್ ಇರ್ತದೆ ಅದ್ರ ಮೇಲೆ ಒಂದ್ ಸ್ವಲ್ಪ ಅಬ್ಸರ್ವೇಷನ್ ಅಲ್ಲಿ ಏನ್ ಡಿಫಿಷಿಯನ್ಸಿ, ಏನ್ ಕೊರತೆ ಇದೆ, ಅದ್ರಲ್ಲಿ ಏನ್ ಶಾರ್ಟೇಜ್ ಇದೆ ಅಂತ ಅಬ್ಸರ್ವ್ ಮಾಡ್ಕೊಂಡು ಅದನ್ನ ಅಪ್ಲೈ ಮಾಡ್ತೀವಿ. ಇಂಥದೇ ಮಾಡ್ಬೇಕಂತ ಪರ್ಫೆಕ್ಟ್ ಆಗಿ ಹೇಳಕ್ ಆಗಲ್ಲ.
ಸಂದರ್ಭೋಚಿತ ವಾತಾವರಣ ನಮ್ಗೆ ಹೆಲ್ಪ್ ಮಾಡಬೇಕು, ಎಲ್ಲ ಹೆಲ್ಪ್ ಆದಾಗ ನಮ್ಗೆ ಅದ್ರಲ್ಲಿ ಏನು ಕೊರತೆ ಇರ್ತದ ಅದನ್ನ ಅಪ್ಲೈ ಮಾಡ್ತೀವಿ. ಇದು ಹೆಂಗೆ ಕೆಜಿ ಮಾರುತ್ತೆ? ಇದು ಸದ್ಯಕ್ಕೆ 100 ಮೇಲೆ ಇದೆ, 160 ತನಕ ಮಾರಿದ್ದೀವಿ. 160 ತನಕ ಮಾರಿದ್ದೀವಿ, ಅಬೌವ್ 100 ಇದೆ. ಈಲ್ಡ್ ಚಲೋ ಐತ್ರಿ, ಚಲೋ ಇದೆ. ತೈವಾನ್ ಅದಕ್ಕಿಂತ ಇದು ಚಲೋ ಐತೆ. ಅದಕ್ಕಿಂತ ಇದು ಚಲೋ ಐತಿ. ಅದು ಹೂ ಬಿಡ್ಲಾಕ ಹೆಂಗೆ ಸರ್ ಅದಕ್ಕೆ ಇದಕ್ಕೆ? ಹೂ ಈ ಕಾಯಿ ಬಿಡಾಕ ಫ್ಲವರಿಂಗ್ ಬಿಡ್ಲಾಕ ಅದಕ್ಕೆ ಇದಕ್ಕೆ ಹೆಂಗೆ? ಅದು ಇಯರ್ ಪೂರ್ತಿ ಕ್ರಾಪ್ ಇರುತ್ತೆ ನಮ್ಮ ಹತ್ರ, ಕಂಟಿನ್ಯೂ. ಇದು ಇದು ಅದೇ ಇದು 3 ತಿಂಗಳು ರೆಸ್ಟ್ ಇರುತ್ತೆ, ಇದು 9 ತಿಂಗಳು. 9 ತಿಂಗಳು 2 ಕ್ರಾಪ್ ತರ ಇರ್ತದೆ. 2 ಕ್ರಾಪ್. ಒಂದು ಕ್ರಾಪ್ ಬಂದಾಗ 1.5 ತಿಂಗಳು ಹಾರ್ವೆಸ್ಟಿಂಗ್ ಇರುತ್ತೆ. ಹಾರ್ವೆಸ್ಟಿಂಗ್. ಮತ್ತೆ 2 ತಿಂಗಳಿಗೆ ರೆಸ್ಟ್ ಇರುತ್ತೆ. ರೆಸ್ಟ್ ಅಂದ್ರೆ ಗಿಡದಲ್ಲಿ ಕಾಯಿ ಇರುತ್ತೆ, ಬಟ್ ನಮಗೆ ರೆಸ್ಟ್ ಇರುತ್ತೆ. ಗೊತ್ತಾಯ್ತು. ವರ್ಷದಲ್ಲಿ 3 ತಿಂಗಳು ಮಾತ್ರ ಕಾಯಿ ಬರ್ಬೋದು. ಇಲ್ಲ ಅಲ್ಲ, 3 ತಿಂಗಳು ಹಾರ್ವೆಸ್ಟಿಂಗ್ ಹಾರ್ವೆಸ್ಟಿಂಗ್ ಕ್ರಾಪ್ 3 ತಿಂಗಳು ಅಂದ್ರೆ ಮತ್ತೆ ಇದೆಲ್ಲ ಗ್ರೋತ್ ಬೆಳವಣಿಗೆ ಇನ್ನೊಂದು ಮತ್ತೊಂದು ಎಲ್ಲ ಇದ್ದೇ ಇರುತ್ತೆ. 1.5 ತಿಂಗಳು ಕಾಯಿ ಕಟ್ಟಾಕೋತ ಹೋಗ್ತೈತಿ. ಆ 1.5 ತಿಂಗಳಾಗ ಮತ್ತೆ 2 ತಿಂಗಳು ಗ್ಯಾಪ್ ಬರ್ತೈತಿ ಮುಂದಿನ ಕಾಯಿ ಬರ್ಲಾಕ. ಮತ್ತೆ 1.5 ತಿಂಗಳು ಕಂಟಿನ್ಯೂ ಆಗುತ್ತೆ. ಎಷ್ಟು ಗಿಡ ಅದಾವ್ರಿ? ಅಂದ್ರೆ 5 ತಿಂಗಳು ಆಯ್ತು ರೀ ಗೌಡ್ರ. 5 ತಿಂಗಳು ಕಂಟಿನ್ಯೂ ಬರ್ತೈತಿ. ಅದು ತಿಳ್ಕೊರಿ ನೀವು. 6 ತಿಂಗಳು ಏಕ ನಮಗೆ ಪೀಕ್ ಇರ್ತೈತಿ. ಮತ್ತೆ ನಾವು ಅದು ಮತ್ತೆ ಅದ್ರ ಮುಂಚೆ ಚಟ್ನಿ ಹೊಡೆದಿವು, ಮತ್ತೆ ಪೀಕ್ ಬರ್ತೈತಿ ಕಂಟಿನ್ಯೂ. ಕೆಲವೊಂದು ಕ್ಯಾಲ್ಕುಲೇಷನ್ ನಮ್ಮ ಹತ್ರ ಇರೋದು. ಇಲ್ಲ, ಅಣ್ಣವ್ರು ಹೇಳಿದ್ದಾರೆ. ಅದು ಸ್ವಲ್ಪ ಮಾತಾಡಿವ್ರಿ, ಭಾಳ ಸಲ ಮಾತಾಡಿವ್ರಿ ಅವ್ರ ಜೊತೆ. ಇವತ್ತು ಅನಿವಾರ್ಯವಾಗಿ ನಾವು ಇನ್ನೊಂದು 2 ದಿವಸ ಬಿಟ್ಟೇ ಬರಬೇಕಾಗಿತ್ತು. ಅನಿವಾರ್ಯವಾಗಿ ನಾವು ಗೊತ್ತಾಗಲಿಲ್ಲ, ಇಲೆಕ್ಷನ್ ಅದ, ಹಿಂಗೆ ಬಿಜಿ ಇರ್ತಾರಂತೇಳಿ. ಹಿಂಗಾಗಿ ನಮಗೆ ಸಮಸ್ಯೆ ಆಯ್ತು ಅದು. ಈಗ ಮತ್ತೊಂದು ಯಾವುದೋ ಒಂದು ಹೊಸ ತಳಿ ಮಾಡಿ ಅಂತ ಹೇಳಿದಾರಲ್ಲ, ರೆಡ್. ಹೌದಾ? ಅದಿನ್ನು ಕ್ರಾಪ್ ಬಂದಿಲ್ಲ. ಹಾಂ ಹಾಂ ಹಾಂ. ಇದು ಹೂ ಎಷ್ಟು ಬಾರಿ ಬಿಟ್ಟೈತಿ ನೋಡ್ರಿ, ರಗಡ್ ಹೂ ಬಿಟ್ಟೈತಿ ಸರ್. ಇದೊಂದು 50 kg ಕೊಂಡ್ತೈತ್ರಿ ಇದು ಒಂದು ಗಿಡಕ್ಕೆ? ಎಲ್ಲ ಗಿಡದಾಗ ಸರಾಸರಿ 50 ಬರಲ್ಲ, ಕಡಿಮೆ ಬರೋದು ಇದ್ರಲ್ಲಿ 50 ಬರುತ್ತೆ. ಇಂಥ ಗಿಡದಲ್ಲಿ 50 ಆರಾಮ್. 40 ಗಿಡ ಎವರೇಜ್ ಕೊಂಡಿರ್ತೈತಿ. 40 kg ಎವರೇಜ್ ಕೊಂಡಿರ್ತದೆ. ಒಂದು 80 rupees ಹಿಡಿದ್ರೂ 3000 rupees. ಆಮೇಲೆ ಒಂದು 1000 rupees ಖರ್ಚು ಮಾಡಿದ್ರೆ ಎಷ್ಟು ಬಾರಿ ಐತಿ ನೋಡ್ರಿ ಹೂ. ಎಷ್ಟು ಬಾರಿ ಐತಿ ನೋಡ್ರಿ ಇದು ಹೂ ಎಷ್ಟು ಬಾರಿ ಬಿಟ್ಟೈತಿ ನೋಡ್ರಿ ಗೌಡ್ರ. ಹಾಂ ರೀ.